ಈಗ ಲೋಕಾಯುಕ್ತರು ಸ್ವಯಂ ಪ್ರೇರಿತರಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ? ಬಾಣಂತಿಯರ ಸರಣಿ ಸಾವು ಪ್ರಕರಣ ಏನಿದೆ ಆ ವಿಚಾರಕ್ಕೆ ಲೋಕಾಯುಕ್ತರಿಗೆ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲು ಮಾಡಿಕೊಂಡು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿನ ಬಗ್ಗೆ ಈಗ ದೂರು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಮಾಹಿತಿಯನ್ನು ಲೋಕಾಯುಕ್ತ ಕೇಳಿದೆ. ವರದಿಯನ್ನ ಕೇಳಿ ಪ್ರತಿ ಜಿಲ್ಲೆಯ DHOಗಳಿಗೆ ಲೋಕಾಯುಕ್ತ ನೋಟಿಸನ್ನು ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಸೊ ಜಿಲ್ಲೆಯಲ್ಲಿ ಮರಣ ಹೊಂದಿರೋ ಬಾಣಂತಿಯರ ವರದಿಯನ್ನು ನೀಡಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿಗೆ ಕಾರಣ ಏನು, ಇದರ ಬಗ್ಗೆ ಒಂದು ವರದಿಯನ್ನು ಕೊಡಿ, ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಸಾವಾಗಿದೆ, ಏನು ಎತ್ತ ಅಂತ ಹೇಳಿ. ಸೊ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗಳ ಔಷಧಗಳನ್ನು ಕೂಡ ಈಗ ಲ್ಯಾಬ್ಗೆ ಲೋಕಾಯುಕ್ತರು ರವಾನಿಸಿದ್ದಾರೆ. ಅದನ್ನು ಅಲ್ಲೂ ಕೂಡ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ಅವರೇ ದೂರನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಈಗ ಏನು ಮಾಡಿದ್ದೀವಿ, ಸ್ಟೇಟ್ ವೈಡ್ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನಾವು ಬಳ್ಳಾರಿಯಿಂದನೂ ತೊಗೊಳ್ತೀವಿ, ಬೇರೆ ಬೇರೆ ಜಿಲ್ಲೆಯಲ್ಲೂ ಅಂಥ ಘಟನೆಗಳಾಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಮತ್ತು ಡೆಪ್ಟಿ ಕಮಿಷನರ್ ಪಾರ್ಟಿ ಮಾಡಿ ಈ ಮಟೀರಿಯಲ್ ಕೇಳಿದ್ದೀವಿ. ನಿಮ್ಮಲ್ಲಿ ಎಷ್ಟು ಡೆತ್ ಆಗಿದ್ದಾವೆ, ಹಾಗೆ ಕಾರಣ ಏನು, ನಿಮ್ಮ ಪ್ರಕಾರ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ಅಂತ. ಈಗ ಬಳ್ಳಾರಿಗೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಮಾಡ್ತಾಯಿದ್ದೀವಿ. ಅದರ ಜೊತೆ ಬೇರೆ ಬೇರೆ ಡಿಸ್ಟ್ರಿಕ್ಟಿನದು ಡಾಟಾ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಅದು ಸೀಸ್ ಮಾಡ್ಕೊಂಬಂದಿದ್ದೀವಿ. ಮೆಡಿಸಿನ್ ಎಲ್ಲ ಲ್ಯಾಬಿಗೆ ಕಳಿಸಿದ್ದೀವಿ. ಟೆಸ್ಟ್ ರಿಪೋರ್ಟ್ ಬರ್ತದೆ, ಅವ್ರನ್ನ ಕರೆಸ್ತೀವಿ. TCಗಳನ್ನ ಸಂಬಂಧಪಟ್ಟ DHOನ ಅವ್ರನ್ನ ಕರೆಸಿ ಅವ್ರ ಸ್ಟೇಟ್ಮೆಂಟ್ಗಳನ್ನ ತೊಗೊಂಡು ಮುಂದಿನ ಇನ್ವೆಸ್ಟಿಗೇಷನ್ ಎಕ್ಸ್ಪರ್ಟ್ಸ್ ಏನಾರ ಕಳಿಸಿ ಮತ್ತೇನಾರ ಒಪಿನಿಯನ್ ತೊಗೊಳ್ಳೋದಿದ್ದರೆ ಮಾಡಿ ಮುಂದೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ.